ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ತುಳಿತ ಪ್ರಕರಣದಲ್ಲಿ ಬಾಲಕಿ ದಿವ್ಯಾಂಶಿ ಕೂಡ ಸಾವನ್ನಪ್ಪಿದ್ರು. ದಿವ್ಯಾಂಶಿ ಪೋಷಕರು ಕೂಡ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಪ್ರತಿನಿತ್ಯ ದಿವ್ಯಾಂಶಿಯನ್ನ ನೆನೆದು ಕುಟುಂಬ ಆ ಆಘಾತದಿಂದ ಹೊರಬರೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಅತೀವ ನೋವು ಉಂಟಾಗಿದೆ. ಸರ್ಕಾರದ ವಿರುದ್ಧ ದಿವ್ಯಾಂಶಿ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಮತ್ತು ಡಿಸಿಎಂ ರಾಜೀನಾಮೆಯನ್ನ ಕೊಡಲೇಬೇಕು ಅನ್ನುವಂತಹ ಆಗ್ರಹವನ್ನ ಕುಟುಂಬ ಮಾಡ್ತಾ ಇದೆ. ತಪ್ಪು ಹಾಕೋದು ಸರ್ಕಾರ ಹೊಣೆ, ಇದು ಕಂಪ್ಲೀಟ್ ಸರ್ಕಾರ ಹೊಣೆ. ಪೊಲೀಸರ ಮೇಲೆ ತಪ್ಪು ಹಾಕೋದು ಇಟ್ಸ್ ಲೈಕ್ ಎಸ್ಕೇಪಿಂಗ್, ಅದಷ್ಟೇ. ನಾವು ನಮ್ಮದು ತಪ್ಪಿಲ್ಲ ಅಂತ ಅವ್ರು ಹೇಳ್ಕೊಳ್ಳೋದಕ್ಕೆ ಅವ್ರ ಮೇಲೆ ಎತ್ತಾಗ್ತಾ ಇದ್ದಾರೆ ಅಷ್ಟೇ. ಬಿಕಾಸ್ ದ ಪ್ರೀವಿಯಸ್ ಡೇ ನೈಟ್ ಅಂದರೆ ಮ್ಯಾಚ್ ನಡೆದಿದ್ದು, ಕಪ್ ಗೆದ್ದಿದ್ದು ಆ ರಾತ್ರಿ ನಾನು ಎಮ್ ಜಿ ರೋಡ್ಗೆ ಹೋಗಿದ್ದೀನಿ. ನಾನು, ನನ್ನ ತಮ್ಮ, ನಾವಿಬ್ಬರು ಎಮ್ ಜಿ ರೋಡ್ಗೆ ಹೋಗಿದ್ದೀನಿ. ಎಮ್ ಜಿ ರೋಡ್ ವಾಸ್ ಸೋ ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿತ್ತು ಅಂದರೆ, ಅಟ್ಲೀಸ್ಟ್ ನೀವು ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಆಗಲಿ, ಬೇರೆ ಬೇರೆ ವರ್ಲ್ಡ್ ಕಪ್ ಸೆಲೆಬ್ರೇಷನ್ಸ್ಗಾಗಲಿ ಯಾವುದೋ ಒಂದು ಅಲ್ಲಿ ಆರ್ಗ್ಯುಮೆಂಟ್ಸ್ ನಡಿಬೋದು, ಅಥವಾ ಏನೋ ಒಂದು ಕಿತ್ತಾಟ ಹೊಡೆದಾಡ್ಕೊಳ್ಳೋದು, ಏನೋ ಒಂದು ವಿಟ್ನೆಸ್ ಮಾಡ್ಬೋದು. ಬಟ್ ಆವತ್ತು ನೈಟು ಯಾವುದೂ ಇರಲಿಲ್ಲ. ಒಂದು ಚಿಕ್ಕ ಮಗು, 4 ವರ್ಷದ ಮಗು, 6 ವರ್ಷದ ಮಗು, ತಾತಂದಿರು ಅವರೆಲ್ಲ ಸಹ ಬಂದು ಕುಣಿತಾ ಇರೋದು ನೋಡಿದ್ದೀನಿ ನಾನು. ಟೀಮ್ ಇರಲಿಲ್ಲ. ಪೊಲೀಸು ಅವ್ರ ಕರ್ತವ್ಯ, ಅವರು ರೋಡ್ನ ಬಂದೋಬಸ್ತಿ ಮಾಡಿ, ಲಾಂಗ್ ವೇಸ್ ರೋಡಲ್ಲಿ ಟ್ರಾಫಿಕ್ನ ಲೀಡ್ ಮಾಡಿ. ಸರ್, ಒಬ್ಬರೂ ಸಹ ಟ್ರಾಫಿಕ್ ಜಾಮ್ ಆಗಿದೆ ಹಾಂಕ್ ಮಾಡೋದು, ಒಂಥರ ಏನು ಬೇಜಾರು ಮಾಡ್ಕೊಳ್ಳೋದು, ಗಲಾಟೆ ಮಾಡೋದು ಯಾವುದೂ ನಡೆದಿಲ್ಲ ಸರ್. June 3rd ನೈಟಲ್ಲಿ ಯಾವುದೂ ನಡೆದಿಲ್ಲ. ಬ್ಯಾಂಗ್ಳೂರ್ ವಾಸ್ ಸೋ ಬ್ಯೂಟಿಫುಲ್. ಎಷ್ಟು ನೋಡೋಕ್ಕೆ ಎಷ್ಟು ಸುಂದರವಾಗಿ ಕಲರ್ಫುಲ್ ಆಗಿತ್ತು ಅಂದರೆ, ಅವತ್ತಿನ ನೈಟ್ ನಂದು ಹಂಗೆ ಕಣ್ಣಲ್ಲಿದೆ. ಸೊ ಆ ಕ್ರೌಡು ಏನಿತ್ತು ಅಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ ಸರ್. ಅವರು ಯೂ ಟರ್ನ್ ಕ್ಲೋಸ್ ಮಾಡಿ, ಲಾಂಗ್ ಟರ್ನ್ಸ್ ಲೀಡ್ ಮಾಡೋದಾಗಲಿ ಮನುಷ್ಯರನ್ನ ಪೊಲೀಸವರು ಅವ್ರ ಜವಾಬ್ದಾರಿ ಮಾಡಿದ್ದಾರೆ. ಬಟ್ ಪೊಲೀಸವ್ರಿಗೆ ಗೌರ್ಮೆಂಟ್ ಟೈಮ್ ಕೊಟ್ಟಿಲ್ಲ. ಆಮೇಲೆ ಪೊಲೀಸರು ಕೂಡ ಹೇಳ್ತಾ ಇದ್ರು, ಕಡಿಮೆ ಸಮಯದಲ್ಲಿ ಬಂದೋಬಸ್ತನ್ನು ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ, ರ್ಯಾಲಿಗೂ ಕೂಡ, ವಿಕ್ಟರಿ ಪರೇಡ್ಗೂ ಕೂಡ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಕಮಿಷನರ್ ಅವರು ಕೂಡ ಹೇಳ್ತಾರೆ. ಕೊನೆಗೆ ಕೊಡೋದಿಲ್ಲ ಕೂಡ. ಹಾಗಿದ್ರೂ ಕೂಡ ಸರ್ಕಾರದ ಒಂದಿಷ್ಟು ಪ್ರತಿನಿಧಿಗಳು ಒತ್ತಡ ಹಾಕಿಸ್ತಾರೆ, ಜೊತೆಗೆ KS ಇಂದಲೂ ಕೂಡ ಒತ್ತಡ ಹಾಕಿಸ್ತಾರೆ. ಸೊ ಅವರ ಒಂದು ಹಿತಾಸಕ್ತಿ, ಅವರು ಕ್ರೆಡಿಟ್ ತೆಗೆದುಕೊಳ್ಬೇಕು ಅನ್ನುವಂಥ ಧಾವಂತದಲ್ಲಿ ಅಮಾಯಕರನ್ನ ಈ ರೀತಿಯಾಗಿ ದಾರುಣ ಅಂತ್ಯದಲ್ಲಿ ಕಾಣ್ತಾರಲ್ಲ, ಸಂಕಟ ಅಂತ ಅನ್ಸುತ್ತೆ, ಕಣ್ಣೀರು ಬರುತ್ತೆ. ಹೆತ್ತ ಕರಳು, ನಿಮ್ಗೆಷ್ಟು ಸಂಕಟ, ನೋವಾಗಿರಬಾರ್ದು. ಹೌದು. ಇದ್ರ ಬಗ್ಗೆ ಆ ಇನ್ಸಿಡೆಂಟ್ ನಡೆದಿದ್ದ ಫಸ್ಟ್ ಫ್ಯೂ ಮಿನಿಟ್ಸ್ ನನಗೆ ಯಾವುದು, ಅಟ್ಲೀಸ್ಟ್ ನಾನು ಆ 2 ಡೇಸ್ ನನಗೆ ಯಾವುದು ಯೋಚನೆ ಬಂದಿಲ್ಲ. ಬಿಕಾಸ್ ನಾನು ನನ್ನ ಮಗಳದು ಲಾಸು ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಇಷ್ಟು ಜನ ಆಗಿದೆ. ಒಬ್ಬರು ಅಂದರೆ ನಿರ್ಲಕ್ಷ್ಯ ಅನ್ಕೋಬೋದು ಸರ್. ನಾನು ಒಪ್ಕೋತೀನಿ, ನಂದು ನಿರ್ಲಕ್ಷ್ಯ ಆಗಿರ್ಬೋದು. ನನ್ನ ಮಗಳನ್ನ ಅಲ್ಲಿ ತನಕ ನಾನು ಅದಕ್ಕೆ ಕರ್ಕೊಂಡು ಹೋಗಿದ್ದೀನಿ ಅಂತ ಎಷ್ಟೊಂದು ಜನ ಹೇಳ್ತಿದ್ದಾರೆ. ಒಂದು ತಾಯಿಯಾಗಿ ನೀನು ಹಿಂಗೆ ಮಾಡಬಾರ್ದು. ನಾನು ನನ್ನ ಮಗು